ಹಾಯ್ ಹೆಲೋ ನಮಸ್ಕಾರ ಕರುನಾಡು. ನಾನು ನಿಮ್ಮ ಪ್ರೀತಿಯ ಮನೆ ಮಗ ಮಂಜು ಕನ್ನಡಿಗ. ಇವತ್ತು ನಾವು ಹೋಗ್ತಾ ಇರೋ ಜಾಗ ಯಾವುದಪ್ಪ ಅಂದರೆ ಮಸಿನಗುಡಿ. ಬೆಳಿಗ್ಗೆನೇ ಎದ್ದು ಅರ್ಲಿ ಮಾರ್ನಿಂಗ್ ಕಾರಲ್ಲಿ ಹೋಗ್ತಾ ಇದ್ದರೆ ಏನು ಮಜಾ ಆಗುತ್ತಾ. ಅಲ್ಲಿ ಬೆಳಗ್ಗೆ ಚಳಿಲಿ ಹಿಮ ಬೀಳ್ತಾ ಇರೋದು ನೋಡಿಕೊಂಡು ಹಾಗೆ ನಾವು ಎಂಟ್ರ್ ಆಗಿದ್ದು ಫಾರೆಸ್ಟ್ ಅಂತೂ ಕೇಳಬೇಕಾ, ಇನ್ನೂ ಸಖತ್ ಹಿಮ ಬೀಳ್ತಿತ್ತು. ಅದನ್ನ ನೋಡ್ಕೊಂಡು ಹಾಗೆ ಮುಂದೆ ಅಲ್ಲಿಂದ ಒಂದು ಜೀಪ್ ಬಂತು. ಅಲ್ಲಿಂದ ಮಸಿನಗುಡಿ ಹಾಫ್ ರೋಡ್ ಹೋಗಬೇಕು. ಅದಕ್ಕೆ ನಮ್ಮ ಕಾರಲ್ಲಿ ಹೋಗೋಕ್ಕಾಗಲ್ಲ, ಅಲ್ಲೊಂದು ಜೀಪಲ್ಲಿ ಹೋಗ್ಬೇಕಾಗುತ್ತೆ. ಆ ಒಂದು ಜೀಪ್ಗೆ 800 ರೂಪಾಯಿ ಕಾಸ್ಟ್ ಮಾಡ್ತಾರೆ ಅವರು. ಎಷ್ಟು ಜನ ಅಂದರೆ ಮಿನಿಮಮ್ ಒಂದು 8 to 10 ಮೆಂಬರ್ಸ್ ಹೋಗ್ಬೋದು ಆ ಜೀಪಲ್ಲಿ. ಬಟ್ ನಾವು ಹೋಗಿದ್ದು 4 ಮೆಂಬರ್ಸ್ ಅಷ್ಟೇ ಅಲ್ವಾ, ಅದಕ್ಕೆ ನಾವು ಓಕೆ ಅಂದ್ಬಿಟ್ಟು ಅಲ್ಲಿ ಹೋಗ್ತಾ ಜಿಂಕೆಗಳೆಲ್ಲ ರೋಡಲ್ಲಿ ಜಿಂಕೆಗಳೆಲ್ಲ ನೋಡ್ಬೋದು. ಜೀಪಲ್ಲಿ ನಮಗೆಲ್ಲ ಪ್ಲೇಸ್ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ನಾವು ಮುಂದೆ ಸಾಗ್ತಾ ಮುಂದೆ ಹೋದೋ. ಅಲ್ಲಿಂದ ನೋಡಿ ಮುಂದೆನೇ ಸಿಗೋದು ಕಂಡ್ರೆ ಆಫ್ ರೋಡ್ ಜರ್ನಿ ಇದೆಯಲ್ಲ, ಅದಂತೂ ಮಸ್ತ್ ಅಂದ್ಕೊಳ್ಳಿ. ಮತ್ತೆ ಇಲ್ಲಿರೋ ಆನೆಗಿನೇ ಕಾಣಿಸುತ್ತಾ ಅಂತ ಎಲ್ಲ ನೋಡ್ಕೊಂಡು ಹೋದೋ. ಒಂದು ಆನೆ ನೋಡಲಿಲ್ಲ ಕಂಡ್ರೆ. ಅಲ್ಲಿಂದ ಆಫ್ ರೋಡ್ಗೆ ಎಂಟ್ರಿ ಅದು ಫುಲ್ ಇಲ್ಲೆಲ್ಲ ಫುಲ್ ಜಿಂಕೆಗಳು ಎಲ್ಲ ಸಿಗುತ್ತೆ ಒಟ್ಟಿನಲ್ಲಿ. ಮತ್ತು ನಾವು ಮುಂದಕ್ಕೆ ಹೋಗಿ ನೋಡ್ರಿ ಆನೆ ಅಂದ್ಕೊಂಡ್ರೆ ನೋಡ್ರಿ ಹಸು ಕಂಡ್ರಿ. ಅಲ್ಲಿ ಹಸು ಊರಲ್ಲೇ ನೋಡ್ತಿದ್ದೋ, ಮತ್ತೆ ಇಲ್ಲೂ ತೋರಿಸೋದಪ್ಪ ಹಸುನ ಅಂತ ಅಣ್ಣನ ಹತ್ರ ಮಾತಾಡಿಕೊಂಡು ಆಫ್ ರೋಡ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನು ಮಜಾ ಇತ್ತು ಅಂತೀರ ಆಫ್ ರೋಡು. ಕೂರಲ್ಲಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ ಅಂತ. ಒಟ್ಟಿನ ಬೈಕಲ್ಲಿ ಹೋಗೋದು ಕಷ್ಟ ಇದೆ ಈ ಆಫ್ ರೋಡಲ್ಲಿ. ಈ ಬೆಟ್ಟದ ಮೇಲೆ ಹೋಗ್ಬೇಕು ಅಂದ್ರೆ ಒಟ್ಟಿನ ಜೀಪಲ್ಲೆಲ್ಲ ಹೋಗ್ತಾರೆ. ಬಟ್ 2 ಗಾಡಿ ಪಾಸ್ ಆಗಲ್ಲ. ಮಾಮೂಲಿ ಈ ಕಡೆ ಒಬ್ಬರು ಸ್ಲೋ ಮಾಡ್ತಾರೆ, ಆ ಕಡೆ ಒಬ್ಬರು ಪಾಸ್ ಮಾಡ್ಬೋದು. ಒಟ್ಟಿನಲ್ಲಿ ಕುಲ್ಕಿ ಬೆಳಿಗ್ಗೆ ತಿಂದಿದ್ದು ನಾಷ್ಟ ಎಲ್ಲ ಆಗೋಯ್ತು ಅಂದ್ಕೊಳ್ಳಿ. ಏನಂತೀರ? ಏನು ಮಜಾ ಗೊತ್ತಾ ರೋಡು. ಆ ಥರ ರೋಡ್ ನಾನು ಜೀಪಲ್ಲಿ ಯಾವಾಗಲೂ ಟ್ರೈ ಮಾಡೇ ಇರಲಿಲ್ಲ. ಆ ಥರ ಇತ್ತು ಮಾತ್ರ. ಅಲ್ಲಿಂದ ಮೇಲ್ಗಡೆ ಹೋಗಿ ಒಳ್ಳೆ ವ್ಯೂ ಕಾಣಿಸುತ್ತೆ. ಅಲ್ಲಿಂದ ನೋಡೋಕ್ಕೆ ಸುತ್ತಮುತ್ತ ಎಲ್ಲ ನೋಡೋಕ್ಕೆ ಹೆಂಗೆ ಕಾಣಿಸುತ್ತೆ ಅಂದರೆ ಫುಲ್ ಹಿಮ. ಅಲ್ಲಿ ಮೇಲ್ಗಡೆ ನಿಂತ್ಕೊಂಡ್ರೆ ಫುಲ್ ಹಿಮ ಕಾಣಿಸ್ತಾ ಇರುತ್ತೆ. ಕೆಳಗಡೆ ಫುಲ್ ಪಾತಾಳ ನೋಡಿದ್ರೆ ಭಯ ಆಗುತ್ತೆ. ಆ ಥರ ಇರುತ್ತೆ ಫೀಲ್ ಮಾತ್ರ. ಬೆಂಕಿ. ಮೇಲ್ಗಡೆ ಒಂದು ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಅಲ್ಲಿಂದ ಸುತ್ತಮುತ್ತ ನಾವು ನಮ್ಮ ಗ್ಯಾಂಗಲ್ಲಿ ಎಲ್ಲ ಫೋಟೋ ತೊಗೊಂಡು ಅಲ್ಲಿಂದ ಮತ್ತೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಇಳಿದು ಬರ್ಬೇಕಾದ್ರೆ ಹಂಗೆ ಸುತ್ತಮುತ್ತ ನೋಡಿಕೊಂಡು ಸಾರಿ ವಿಡಿಯೋ ಫುಲ್ ಶೇಕ್ ಆಗ್ತಿದೆ ಅಂತಂದರೆ ಪೂರ್ತಿ ರೋಡ್ ಅದೇ ಥರ ಇರೋದು. ನಾವು ಟೈಟಾಗಿ ಇಟ್ಕೊಂಡು ನನ್ನ ಫೋನಲ್ಲಿ ಅದು ಎಲ್ಲ ಅಲ್ಲಾಡುತ್ತೆ ಅದು. ಆ ಥರ ಐತೆ. ಬನ್ನಿ ಈಗ ಕೆಳಗಡೆ ಇಳಿಯೋಣ. ಫುಲ್ ಗಡಗಡಿ ಈಗ ಫುಲ್ಲು ರೋಡ್ ಪೂರ್ತಿ ಏನು ಅಂತಂದ್ರು ನೋಡಿ ಅಷ್ಟೇ ಹೋಗೋದು. ಆ ಕಡೆ ಹೋಗೋದು. ಮಳೆ ಬಂದ್ಬಿಟ್ರಂತೂ ಮುಗೀತು ಕತೆ. ಜೀಪಲ್ಲೂ ಅಷ್ಟೇ ಏನಾದ್ರು ಅಷ್ಟೇ ಮಳೆಯಲ್ಲಿ ಓಡಾಡೋಕ್ಕಂತೂ ಹೆವಿ ಹಿಂಸೆ ಆಗೋಗುತ್ತೆ ಮಾತ್ರ. ಬಟ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಜೀಪಲ್ಲಿ ಹೋಗೋದು. ಬೈಕಲ್ಲಂತೂ ಆಗಲ್ಲ. ಡ್ರೈವ್ ಮಾಡೋಕೆ ಹೋಗ್ಬೇಡಿ. ಇಲ್ಲಿ ಮಸಿನಗುಡಿ ಅಂದರೆ ಊಟಿ ರೋಡು. ಊಟಿಯಿಂದ ಸ್ವಲ್ಪ ಹಿಂದೆನೇ ಮಸಿನಗುಡಿ ಅಂತ ಪ್ಲೇಸ್ ಸಿಗುತ್ತೆ. ಇಲ್ಲಿ ಒಳ್ಳೆ ಚೆನ್ನಾಗಿದೆ. ನಾವು ಇಲ್ಲಿ ಒಟ್ಟಿನಲ್ಲಿ ಮಸಿನಗುಡಿ ಬಂತು ಅಂದರೆ ನೀವು ಜೀಪಲ್ಲಿ ಆಫ್ ರೋಡ್ ಹೋಗಲಿಲ್ಲ ಅಂತಂದರೆ ಬರೋದೇ ವೇಸ್ಟು ಅಲ್ಲಿಗೆ. ಓಕೆನಾ? ಜೀಪಲ್ಲಿ ಆಫ್ ರೋಡ್ ಹೋಗ್ತು ಅಂತಂದ್ರೇ ಬಂದಿದ್ದಕ್ಕೂ ಸಾರ್ಥಕ. ಸರಿನಾ? ಅದೇ ಬನ್ನಿ ಹೋಗ್ತಾ ಆನೆಗಿನೇ ತೋರಿಸ್ತೀನಿ ಅಂದ್ಬಿಟ್ಟು ಡ್ರೈವರನ್ನ ಕರ್ಕೊಂಡು ಹೋದ್ರು. ಅಲ್ಲಿ ಪಕ್ಕದ ಜೀಪ್ ಅವ್ರಿಗೆ ಆಯ್ ಅಂತಂದರು, ಇವರು ಆಯ್ ಅಂತಂದರು. ಅವ್ರ ಭಾಷೆಯಲ್ಲಿ ಏನೋ ಮಾತಾಡ್ಕೊಂಡ್ರು. ನಾವು ನಮ್ಮ ಗ್ಯಾಂಗಲ್ಲಿ ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ದೋ ಜೀಪಲ್ಲಿ. ಆನೆ ಕಾಣಿಸುತ್ತೆ, ಹುಲಿ ಸಿಂಹ ಏನೋ ಕಾಣಿಸುತ್ತೆ ಅಂದ್ಕೊಂಡು ಕಾಯ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ಕೂತಿದ್ದೋ. ಬರೀ ಆ ಕಡೆಯಿಂದ ಜೀಪು, ಈ ಕಡೆಯಿಂದ ಜೀಪು, 2 ಕಡೆಯಿಂದ ಜೀಪೇ ನೋಡ್ಕೊಂಡು ಕೂತಿದ್ದೋ. ಆಮೇಲೆ ಇಲ್ಲೊಂದು ಜಿಂಕೆ ಕಾಣಿಸ್ತು. ಅದು ಯಾಕೋ ನಮ್ಮ ನೋಡಿ ಓಡೇ ಹೊಂಟೈತೆ. ಮರಗಳು, ಬಳ್ಳಿಗಳು, ಗಿಡಗಳು ಎಲ್ಲ ನೋಡ್ದೋ ಒಟ್ಟಿನಲ್ಲಿ. ಬೆಳಿಗ್ಗೆನೆ ಒಳ್ಳೆ. ಆಮೇಲೆ ನೋಡ್ತೀವಿ, ನಾವು ಬಂದಿರೋದಿಲ್ಲ ಆನೆ ನೋಡೋಕ್ಕಲ್ಲ, ಎಮ್ಮೆ ನೋಡೋಕ್ಕೆ ಏನು ಗೊತ್ತಾಯ್ತು ನಮಗೆ. ಒಂದರಿಂದ ಏನು ಬಂತಾನೆ ಇವೆ ನೋಡಿ ಎಷ್ಟೈತೆ ಅಂತ. ಅಣ್ಣ ಬಂದ್ಬಿಟ್ಟು ಅಲ್ಲೊಂದು ಆನೆ ಇತ್ತು ಅಂತಂದರು. ನಾನು ಅಲ್ಲಿ ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಹಂಗೂ ನಮ್ಮ ಡ್ರೈವರ್ ಹಿಂದಕ್ಕೂ ಮುಂದಕ್ಕೂ ಬಂದ್ಬಿಟ್ಟು ಅಲ್ಲಿ ತೋರಿಸಿದ್ರು. ಏನು ಆನೆನೂ ಕಾಣಿಸ್ತಿಲ್ಲ, ಏನೂ ಕಾಣಿಸ್ತಿಲ್ಲ. ಬಂದಿತ್ತು ಎಮ್ಮೆ ನೋಡ್ಕೊಂಡಿದ್ದೆ ಸಾರ್ಥಕ ಬಿಡಿ, ಸಾಕು ಇಷ್ಟೊಂದು ಎಮ್ಮೆ ನೋಡೋದಂಗೆ ಆಯಿತು. ಊರ ಕಡೆ ನೋಡಿದ ನೆನಪು. ಈಗೆಲ್ಲ ಎಮ್ಮೆಗಳೆಲ್ಲ ಸಾಕಲ್ಲ, ಎಲ್ಲ ಹಸ ಸಾಕ್ತಾರಲ್ವ. ಅದರಿಂದ ಇಲ್ಲಿ ಬಂದು ಹೆಂಗೋ ಎಮ್ಮೆ ನೋಡ್ಕೊಂಡಂಗೆ ಆಯಿತು ಅಂದ್ಕೊಂಡು ಬನ್ನಿ ಕಾಫಿ ಎಸ್ಟೇಟಿಗೆ ಕರ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು
ಟೀ ಎಸ್ಟೇಟ್ ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಮುಂದೆ ಹೋದೋ. ಅಲ್ಲಾದರೂ ಏನಾರು ಕಾಣಿಸುತ್ತೆ ಅಂತ ನೋಡಿದ್ರೆ ಏನೂ ಕಾಣಿಸ್ತಿಲ್ಲ. ನಾವು ನಮ್ಮ ಹುಡುಗರೆಲ್ಲ ಮಕ್ಕ ನೋಡ್ಕೊಂಡು ಕೂತಿದ್ದೋ. ನಮ್ಮ ಹುಡುಗ ಸ್ಟೈಲಾಗಿ ಕಾಣಲಿ, ನಾನು ಕನ್ನಡಕ ಹಾಕಿದ್ಬಿಟ್ಟು ಅವನು ಹಾಕ್ಕೊಂಡು ತಲೆಗಿಲೆ ಬಾಚ್ಕೊಂಡು ಎಲ್ಲರೂ ಕೂತ್ಕೊಂಡ್ರು. ಏನಪ್ಪ ಕರ್ಕೊಂಡ್ಬಿಟ್ಟು ಆನೆ ತೋರಿಸ್ತೀವಿ, ನಮ್ಮ ಹುಲಿ ತೋರಿಸ್ತಿದೆ, ಏನಿಲ್ಲ ಸುಮ್ಮನೆ ಇತ್ತೀನಿ ಅಂತ ಜೀಪಲ್ಲಿ ತಿರುಗಾಡ್ಸ್ಕೊಂಡು ಸುಮ್ಮನೆ ಓಡಾಡ್ಕೊಂಡು ಕೂತ್ಕೊಂಡು ವೀಡಿಯೋ ಮಾಡ್ಕೊಂಡು ಕೂತಾವ. ಇವನೇನು ವೀಡಿಯೋ ಮಾಡ್ಕೊಂಡು ಕೂತವನೆ, ನಮ್ದು ಏನು ತೋರಿಸ್ತಾನೆ, ಬಾಳ್ ಮಾಡ್ತಾವನೆ ಅಂದ್ಕೊಂಡು ಎಲ್ಲ ಬೈತಾಯಿದ್ರು. ಸರಿ ಆಯಿತು ಬನ್ನಿ ಮುಂದೆ ಟೀ ಎಸ್ಟೇಟ್ ಎಲ್ಲ ಆನೆ ಸಿಗುತ್ತೆ ಅಂದ್ಕೊಂಡು ಅಲ್ಲಿಂದ ಮುಂದೆ ಹೊರಟು. ಟೀ ಎಸ್ಟೇಟು ಸಿಕ್ತು. ಆ ಕಡೆ ಈ ಕಡೆ ಟೀ ಎಸ್ಟೇಟ್ ಎಲ್ಲ ನೋಡ್ತಾ ಕೂತಿದ್ದು. ಇದೆಲ್ಲ ನಿಲ್ಲಿಸ್ಬಿಟ್ಟು ಫೋಟೋ ತಗೋಣ ಅಂತ ಕೇಳಿದ್ವಿ. ಇದೆಲ್ಲ ನಿಲ್ಸಂಗಿಲ್ಲ, ಬೈತಾರೆ ಅಂತಂದ ಅಣ್ಣ. ಸರಿ ಕಾರಣ ಆಯಿತು ಅಂತಂದ್ಬಿಟ್ಟು ಅಲ್ಲಿಂದ ಮುಂದೆ ಸಾಕ್ತಾ ಹೋಗೋದು ರೋಡು. ನೋಡಿ ಇದೇ ಟೀ ಎಸ್ಟೇಟು ನೋಡ್ಕೊಳ್ಳಿ. ಆ ಕಡೆ ಈ ಕಡೆ ಇನ್ನೂ ಆನೆ ಅಂತೂ ನೋಡೋಕ್ಕಾಗಲಿಲ್ಲ. ಟೀ ಎಸ್ಟೇಟ್ ನೋಡ್ಕೊಂಡು ಇಲ್ಲಿ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫುಲ್ಲು ಆ ಕಡೆ ಎಲ್ಲ ಪೂರ್ತಿ ಚೆನ್ನಾಗಿತ್ತು ಟೀ ಎಸ್ಟೇಟು. ಒಟ್ಟು ಒಂದು 2 ಅವರು ಒಂದು 25 ಕಿಲೋಮೀಟ್ರ್ ಸುತ್ತಾಡಿಸ್ತೀವಿ ಅಂತಂದ್ಬಿಟ್ಟು ಸುತ್ತಾಡಿಸಿದ್ರು. ಒಟ್ಟಿನಲ್ಲಿ ಏನಿಲ್ಲ, 800 ರೂಪಾಯಿ ಲಾಸ್ ಅಂತ ಅನ್ನಿಸ್ತಿಲ್ಲ. ಬೈದ್ಕೋ ನೋಡಿ ಇಲ್ಲೇ ಡೆಡ್ ಆ್ಯಂಡ್ ಲಾಸ್ಟು. ಇಲ್ಲಿಂದ ಮತ್ತೆ ತಿರುಗಿಸ್ಕೊಂಡು ಹೋಗೋದೆ. ಆನೆ ಇಲ್ಲ, ಜಿಂಕೆ ಮಾತ್ರ ನೋಡ್ದಂಗೆ ಆಯಿತು. ಆನೆನೂ ಇಲ್ಲ, ಹುಲಿನೂ ಇಲ್ಲ, ಚಿರತೆನೂ ಇಲ್ಲ, ಏನೂ ಇಲ್ಲ ಕಣ್ರಿ. ತುಂಬ ಬೇಜಾರಾಗೋಯ್ತು. ಸುಮ್ಮನೆ ರೌಂಡ್ ಹೊಡ್ಕೊಂಡು ಮತ್ತೆ ವಾಪಸ್ ಬಂದು ಮತ್ತೆ ಇಲ್ಲೇನು ನೋಡೋದ ಅಂತ ನೋಡಿದ್ರೆ ನಮ್ಮಂಗೆ ಮಾಮೂಲಿ ಇದು ಬಿಳಿ ಕೋತಿ ಥರ ಅದು ಹೆಸರು ನಮ್ಗೆ ಗೊತ್ತಿಲ್ಲ. ಆ ಥರದ್ದು ನೋಡಿಕೊಂಡು ನಾವು ಇಲ್ಲೇ ಇದ್ದೀವಿ, ಅದು ಅಲ್ಲೇ ಇದೆ ಅಂದ್ಕೊಂಡು ಅಲ್ಲಿಂದ ಮುಂದೆ ಹೊರಟು. ಅಲ್ಲಿಂದ ಹೊರಟಿದ್ದು ನಾವು ಮತ್ತೆ ನಮ್ಮ ಕಾರ್ ಹತ್ರಕ್ಕೆ. ಅಲ್ಲಿ ನಮ್ಮ ಬನ್ನಿ ರೋಡಲ್ಲಿ ಹಂಗೆ ಹಿಂದೆ ಮತ್ತೆ ಈಚಿಂದ ಹತ್ತಿಂದ ಬರ್ಬೇಕಾದ್ರೂ ಕಾಣಿಸ್ತಿಲ್ಲ, ಈಚಿಂದ ಹೋಗ್ಬೇಕಂದ್ರೆ ಕಾಣಿಸುತ್ತೋ ನೋಡೋಣ. ಏನು